ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರುವ ಗಣಪುರ ಗ್ರಾಮದಲ್ಲಿ ಕಳೆದ 3 ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿರುವ 2 ನೀರಿನ ಮೇಲ್ತೊಟ್ಟಿಗಳು ಇದುವರೆಗೆ ಉದ್ಘಾಟನೆ ಭಾಗ್ಯ ಕಾಣದೇ ಇರುವುದು ದುರಾದೃಷ್ಟಕರ ಸಂಗತಿಯಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ಅವರು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಈ ಕುರಿತು ಸ್ಥಳಕ್ಕೆ ಭೇಟಿ ಕೊಟ್ಟು ನಂತರ ನೀಡಿದ ಹೇಳಿಕೆಯಲ್ಲಿ ಗಣಪುರ ಗ್ರಾಮದಲ್ಲಿ 3 ವರ್ಷಗಳ ಹಿಂದೆಯೇ 2 ನೀರಿನ ಮೇಲ್ತೊಟ್ಟಿಗಳು ನಿರ್ಮಾಣಗೊಂಡು ಸಿದ್ಧವಾಗಿದೆ. ಇದುವರೆಗೆ ಜನತೆಗೆ ಇದರ ಬಳಕೆ ಉಪಯೋಗ ಆಗಿಲ್ಲ. ಆದರೆ ಇದುವರೆಗೆ ಉದ್ಘಾಟನೆ ಆಗಿಲ್ಲ. ಅಲ್ಲಲ್ಲಿ ಕಾಮಗಾರಿ ಕಳಪೆಯಾಗಿರೋದು ಕಂಡು ಬಂತು ಅಂತ ದೂರಿದ್ದಾರೆ. ಕಳೆದ 3 ವರ್ಷಗಳಿಂದ ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾಡಳಿತ ಭವನದಲ್ಲಿ ಶಾಸಕರ, ಸಚಿವರ ಸಭೆಗಳು ನಡೆದರೂ ಕೂಡ ಈ ಸಮಸ್ಯೆ ಕುರಿತು ಯಾಕೆ ಚರ್ಚೆ ಆಗಲಿಲ್ಲ? 2 ಮೇಲ್ದೊಟ್ಟಿ ನಿರ್ಮಿಸಲು ಯಾರು ಕೂಡ ಮನವಿ ಮಾಡಿಕೊಂಡಿದ್ರು ಮತ್ತು ನಿರ್ಮಾಣ ಮಾಡಿದ ಉದ್ದೇಶವಾದರೂ ಏನು? ಹಣ ಎಷ್ಟು ಬಂತು, ಖರ್ಚಾಯಿತು, ಯಾರು ಲೂಟಿ ಮಾಡಿದ್ರು ಎಂಬುದು ಮಾಹಿತಿ ಬೇಕು ಅಂತ ಆಗ್ರಹಿಸಿದ್ರು. ಸರ್ಕಾರಿ ಶಾಲೆಯ ಬಿಸಿ ಊಟದ ಕೋಣೆಯ ಸಂಪೂರ್ಣ ಶಿಥಿಲಗೊಂಡಿದ್ದು ಶಾಲಾ ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಮರೀಚಿಕೆಯಾಗಿದೆ. ನಿರಂತರ ಮಳೆಯಿಂದ ತಗ್ಗು ಗುಂಡಿಯಲ್ಲಿ ನಿಂತಹ ನೀರಿನಿಂದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು ಜೀವನ ಸಾಗಿಸಿದ್ದಾರೆ. ಗ್ರಾಮದಲ್ಲಿ ಸರಿಯಾದ ಚರಂಡಿ ಹಾಗೂ ಸಿಸಿ ರಸ್ತೆ ಇಲ್ಲದ ಕಾರಣ ಮಳೆ ನೀರು ರಸ್ತೆ ಮೇಲೆ ನಿಂತು ರೋಗಗಳಿಗೆ ಆಹ್ವಾನ ನೀಡ್ತಾ ಇದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದಿನ ಜಿಲ್ಲಾಧಿಕಾರಿಗಳು, ಸಿಇಒ ಅವರು ತಾಲೂಕು ಪಂಚಾಯತ್ ಇಒ, ಪಂಚಾಯತ್ ರಾಜ್, ಎಂಜಿನಿಯರಿಂಗ್ ಉಪವಿಭಾಗದ ಜೆಇ, ಎಇಇ, ಇಇ, ಪಸ್ಪುಲ್, ಗ್ರಾಮ ಪಂಚಾಯಿತಿ ಪಿಡಿಒ ಮುಂತಾದವರ ಗಮನಕ್ಕೆ ತಂದರೂ ಕೂಡ ಇದನ್ನ ಸರಿಪಡಿಸದೆ ಗಾಢ ನಿದ್ರೆಗೆ ಜಾರಿದ ದಪ್ಪ ಚರ್ಮದ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ನಿರ್ಮಾಣವಾಗಿದ್ದ ಈ ಮೇಲ್ತೊಟ್ಟಿಗಳನ್ನ ಸಾರ್ವಜನಿಕರ ಬಳಕೆ ಮಾಡುವುದು ಬಿಟ್ಟು ಅನಾನುಕೂಲ ಮಾಡಲು ಮುಂದಾಗಿರುವ ಅಧಿಕಾರಿಗಳ ವಿರುದ್ಧ ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗಾಗಿ ಸರಿಪಡಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಮೇಲ್ನೋಟಕ್ಕೆ ಕಳಪೆ ಕಾಮಗಾರಿ ಆಗಿರೋದು ಕಂಡು ಬರ್ತಾ ಇದೆ. ಆದ್ದರಿಂದ ತಕ್ಷಣ ತಂಡವನ್ನ ರಚಿಸಿ ತನಿಖೆ ಮಾಡಬೇಕು. ಕಲುಷಿತ ನೀರಿನಿಂದ ಸಾಕಷ್ಟು ಸಾವು ನೋವು ಪ್ರಕರಣ ವರದಿಯಾಗ್ತಾ ಇದೆ. ಆದ್ದರಿಂದ ಈ ಮೇಲ್ದೊಟ್ಟಿಗಳನ್ನ ತಕ್ಷಣ ಜನ ಬಳಕೆಗೆ ಆರಂಭಿಸಬೇಕು. ಇಲ್ಲವಾದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕ ಗುತ್ತಿಗೆದಾರ ವಿರುದ್ಧ ಕಂದಕೂರ ಸರ್ಕಲ್ನಲ್ಲಿ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಲಾಗಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಗಣಪುರ ಗ್ರಾಮದಲ್ಲಿ ಸುಮಾರು 3 ವರ್ಷಗಳ ಹಿಂದೆ 2 ಟ್ಯಾಂಕ್ ನಿರ್ಮಾಣ ಮಾಡಿ ಇಲ್ಲಿವರೆಗೆ ಸಾರ್ವಜನಿಕರಿಗೆ ಉಪಯೋಗ ಆಗಿಲ್ಲ. ಒಂದು. ಎರಡನೇದ್ದು, ಅಂಗನವಾಡಿ ಬಿಸಿ ಊಟದ ಕಟ್ಟಡ ಸಂಪೂರ್ಣ ಶಿಥಿಲ ವ್ಯವಸ್ಥೆಯಲ್ಲಿದ್ದು ಇವಾಗೂ ನಾಳೆ ಬಲಿಗಾಗಿ ಕಾಯ್ತಿದೆ. ಆದರೂ ಕೂಡ ಅಧಿಕಾರಿಗಳು ನಾಮಕವಾಸ್ತೆ ಗ್ರಾಮಕ್ಕೆ ಭೇಟಿ ನೀಡಿರ್ತಕ್ಕಂಥದ್ದು ಇದು ನಾಚಿಕೆಗೇಡಿನ ಸಂಗಾತಿ. ಅದ್ರ ಜೊತೆಗೆ ಶಾಲೆ ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಮರೀಚುಕೆ ಆಗಿದೆ. ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿರ್ತಕ್ಕಂಥ ಶಾಲಾ ಮಕ್ಕಳು, ಸ್ವಚ್ಛತೆ ಇಲ್ಲ, ಬ್ಲೀಚಿಂಗ್ ಪೌಡರ್ ಇಲ್ಲ, ಚರಂಡಿ ಸ್ವಚ್ಛ ತೆಗೆದಿಲ್ಲ. ಆಮೇಲೆ ಆ ಊರಲ್ಲಿ ಬಹುತೇಕ ಕಡೆಗೆ ಹೊಸ ಮನೆ ಕಟ್ಟಡಗಳಿಗೆ ಆಗಿರ್ಬೋದು, ಇನ್ನೊಂದು ಏರಿಯಾದ ಆಗಿರ್ಬೋದು, ಅಲ್ಲಿ ಚರಂಡಿ ಇಲ್ಲ, ಸಿಸಿ ರಸ್ತೆ ಇಲ್ಲ. ಇವತ್ತು ಮಳೆ ಬಂದ್ರೆ ಸಾಕು ಅವ್ರ ಮನೆಗೆ ಆ ಗಾಡಿ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. 2 ವೀಲರ್ಸ್ ಹೋಗಂಗಿಲ್ಲ, ಟ್ಯಾಕ್ಟ್ರ್ ಹೋಗಂಗಿಲ್ಲ, ಕಾರ್ ಹೋಗಲ್ಲ. ಅಂಥ ಪರಿಸ್ಥಿತಿ ಇದ್ದರೂ ಕೂಡ ಕ್ಷೇತ್ರ ಶಾಸಕರ ನಿರ್ಲಕ್ಷ್ಯ, ಜಿಲ್ಲಾಡಳಿತ ನಿರ್ಲಕ್ಷ್ಯ, ತಾಲೂಕು ಆಡಳಿತ ನಿರ್ಲಕ್ಷ್ಯ, ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯದಿಂದ ಆ ಗ್ರಾಮ ಇವತ್ತು ಕುಗ್ರಾಮ ಆಗ್ಯದ. ಅದೇನು ಭಾಳ ದೂರ ಇಲ್ಲ, ಶಾಸಕರ ಊರ್ಲಿಂತ ಸುಮಾರು 2.5 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಊರು. ಇವರು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಕೊಂತ ಹೋಗ್ತಾರೆ. ಅಲ್ಲಿ ನೋಡ್ರಿ ಗಬ್ಬೆದ್ದು ನಾರ್ಲಕತ್ತದ. ಇವ್ರು ಏನು ಕೆಲಸ ಮಾಡ್ಲಕತ್ತಾರ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅದ. ಸೆಪ್ಟೆಂಬರ್ 5ರೊಳಗೆ ಈ ಸಮಸ್ಯೆಗೆ ಇತ್ಯರ್ಥ ಆಗಲಿಲ್ಲ ಇವೆಲ್ಲ ಅಂದರೆ ಕಂದಕೂರು ಸರ್ಕಲ್ ಬಂದ್ ಮಾಡಿಸಿ ಬೃಹತ್ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ನಾನು ಜಿಲ್ಲಾಡಳಿತಕ್ಕೆ ಮತ್ತು ರಾಜಕಾರಣಿಗಳಿಗೆ ಎಚ್ಚರಿಕೆ ನೀಡ್ತಿದ್ದೇನೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.